ಈ ಸಂಕಷ್ಟರ ವ್ರತದಲ್ಲಿ ನಮಗೆ ಕಷ್ಟವನ್ನು ಪರಿಹಾರ ಮಾಡುವ ಎಂದು ನಾವು ಪದೇ ಪದೇ ಕೇಳ್ತಾ ಇರ್ತೇವೆ. ಪ್ರತಿ ತಿಂಗಳಲ್ಲಿಯೂ ಸಂಕಷ್ಟ ವ್ರತವನ್ನು ಮಾಡುವಾಗ ನಮ್ಮ ಕಷ್ಟವನ್ನೆಲ್ಲ ಪರಿಹಾರ ಮಾಡುವ ಎಂಬುದಾಗಿ ಪುನಃ ಪುನಃ ಬೇಡ್ತಾ ಇರ್ತೇವೆ ಅಲ್ವಾ. ಹಾಗೆ ಈ ಕಷ್ಟಗಳು ಅಂದರೆ ನಮಗೆ ಈ ಗ್ರಹಚಾರ ಕಾಡ್ತಾ ಇದೆ, ಅವನಿಗೆ ಕಷ್ಟ ಬಂದ್ಬಿಟ್ಟಿದೆ ಅಂತ ಹೇಳ್ತಾರಲ್ವ. ಗ್ರಹಚಾರ ಅಂದರೆ ನವಗ್ರಹಗಳು ಅಂತ ಹೇಳ್ತಾರೆ. ಅದರಲ್ಲಿ ಶನೀಶ್ವರ ಕಷ್ಟವನ್ನು ಕೊಡ್ತಾನೆ ಅಂತ ನಮಗೆಲ್ಲ ಅನುಭವದಿಂದ ಎಲ್ಲರೂ ತಿಳ್ಕೊಂಡಂಥ ಮಾತು. ಆ ಶನೀಶ್ವರ ನಮ್ಮ ಕಷ್ಟವನ್ನು ಯಾಕೆ ಕೊಡ್ತಾನೆ ಅಂದರೆ, ನಾವು ಏನೇನೋ ತಪ್ಪುಗಳನ್ನು ಮಾಡಿ ಪಾಪ ಪುಣ್ಯಗಳನ್ನು ಗಳಿಸುತ್ತೇವಲ್ವ, ಆ ಪಾಪವನ್ನು ಪರಿಹಾರ ಮಾಡಿ ಅವನು ಇನ್ನೂ ಕಷ್ಟಕ್ಕೆ ಬೀಳದೇ ಇರಲಿ ಅಂತ ಆ ಪಾಪ ಪರಿಹಾರ ಆಗೋದಕ್ಕೆ ಕಷ್ಟವನ್ನು ಕೊಡ್ತಾನೆ. ಕಷ್ಟವನ್ನು ಕೊಟ್ಟಾಗ ಆ ಪಾಪ ಕ್ಷಯವಾಗಿ ಪುಣ್ಯವನ್ನೇ ಉಳಿತದೆ ಅಂತ ಇದು ಅವನ ಇಚ್ಛೆ, ಆ ಶನೀಶ್ವರನ ಇಚ್ಛೆ. ಆ ಶನೀಶ್ವರನಿಗೆ ಜನರ ಲೋಕದ ಜೀವಿಗಳ ಪಾಪವನ್ನು ಕಳೆಯುವುದಕ್ಕಾಗಿ ಭಗವಂತ ಅವನು ನೇಮಿಸಿದ. ಅವನಿಗೆ ಯಾವಾಗಾದರೂ ಕಷ್ಟ ಕೊಟ್ಟು ಪಾಪವನ್ನೆಲ್ಲ ಕ್ಷಯ ಮಾಡು, ಪುಣ್ಯ ಮಾತ್ರ ಉಳಿಲಿ, ಅವನು ಮುಂದಕ್ಕೆ ಬರಲಿ ಅಂತ ಆ ರೀತಿ ವ್ಯವಸ್ಥೆಯನ್ನು ಮಾಡಿದ. ಭಗವಂತನ ವ್ಯವಸ್ಥೆಯಲ್ಲಿ ಅದೊಂದು ರೀತಿ. ಹೀಗೆ ಆ ಶನೀಶ್ವರ ನಮಗೆ ಕಷ್ಟವನ್ನು ಕೊಟ್ಟ ಹಾಗೆ ಈ ಗಣೇಶನಿಗೆ ಮತ್ತು ಆಂಜನೇಯನಿಗೆ ಕಷ್ಟ ಕೊಡಬೇಕು ಅಂತ ಈ ಲೋಕ ಎಲ್ಲರಿಗೂ ನಾನು ಕಷ್ಟ ಕೊಟ್ಟು ಪಾಪವನ್ನು ಕ್ಷಯ ಮಾಡಿದ್ದೇನೆ, ಇವರಿಬ್ಬರಿಗೆ ಏನಾದ್ರು ಮಾಡಬೇಕು ಅಂತ ಒಂದ್ಸ ಕಾಯ್ತಾ ಇದ್ದೇನೆ. ಆ ಗಣೇಶನಿಗೆ ಮತ್ತು ಆಂಜನೇಯನಿಗೆ ಈ 14 ಲೋಕಗಳಲ್ಲಿರುವ ದೇವತೆಗಳು ಅಥವಾ ಜೀವಿಗಳಲ್ಲೆಲ್ಲ ಆ ಶನೀಶ್ವರ ಎಲ್ಲರ ಪಾಪವನ್ನು ಕ್ಷಯ ಮಾಡಿದ್ದಾರೆ. ಆದರೆ ಇವರಿಬ್ಬರಿಗೆ ಮಾತ್ರ ಅವ್ರಿಗೆ ಕಾಡುವುದಕ್ಕೆ ತೊಂದರೆಯನ್ನು ಕೊಡುವುದಕ್ಕೆ ಕಾಯ್ತಾ ಇದ್ದಾನೆ. ಅದು ಕೊನೆವರೆಗೂ ಸಾಧ್ಯ ಆಗಲಿಲ್ವಂತೆ. ಯಾಕೆ ಅಂದರೆ ಆ ಗಣೇಶ ವಿಘ್ನವನ್ನು ಕೊಡುವನಾದ್ರಿಂದ ಅವನ ವಿಘ್ನವನ್ನು ದೂರ ಮಾಡಿಕೊಂಡು ಅವನ ಹತ್ರ ಹೋಗ್ಲಿಕ್ಕೆ ಆಗಲೇ ಇಲ್ಲ. ಅವನಿಗೆ ವಿಘ್ನ ಬಂದು ಇವನನ್ನು ಹಿಡಿಯುವುದಕ್ಕೆ ಸಾಧ್ಯನೇ ಆಗಲಿಲ್ಲ. ವಿಘ್ನವನ್ನು ಅವನು ದೂರ ಮಾಡಲೇ ಇಲ್ಲ. ಹಾಗಾಗಿ ಅವನಿಗೆ ಗಣೇಶ ಶನೀಶ್ವರನಿಗೆ ಕಾಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ರಾಮನ ಭಕ್ತನಾದಂಥ ಆಂಜನೇಯನಿಗೆ ಆ ಆಂಜನೇಯನನ್ನು ಪೀಡಿಸುವುದಕ್ಕಾಗಿ ಅವನ ಜೀವನದಲ್ಲಿ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ರಾಮನ ಅನನ್ಯವಾದ ಭಕ್ತಿಯಿಂದ ಆ ಶನೀಶ್ವರನು ಕೂಡ ಅವನಿಗೆ ಮುಟ್ಟುವುದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಈ ಪುರಾಣದಲ್ಲಿ ಬರ್ತದೆ, ಕಥೆ ಬರ್ತದೆ. ರಾಮನಿಗೆ ಮತ್ತು ಆಂಜನೇಯನಿಗೆ ಮತ್ತು ಗಣೇಶನಿಗೆ ಶನೀಶ್ವರನ ಕಾಟ ಆಗಲಿಲ್ಲ ಅಂತ ಲೋಕಪ್ರಸಿದ್ಧವಾದಂಥ ಮಾತು. ಹಾಗೆ ನಾವು ಗಣೇಶನಲ್ಲಿ ಮತ್ತು ಆಂಜನೇಯನಲ್ಲಿ ಪುನಃ ಪುನಃ ಬಂದು ಬೇಡ್ಕೊಂಡಾಗ ಕಷ್ಟ ದೂರ ಆಗತ್ತೆ ಅಂತ ಇದು ನಮಗೆ ಅನುಭವದ ಮಾತು, ಪುರಾಣದಲ್ಲಿ ಬಂದಿರುವಂಥ ಭಕ್ತರ ಮಾತು. ಹೀಗೆ ನಾವೆಲ್ಲ ಈ ಶನಿವಾರ ಇದೆಯಲ್ವಾ, ಶನೀಶ್ವರನ ಅನುಗ್ರಹವನ್ನು ಪಡೆಯುವುದಕ್ಕೆ ಮತ್ತು ಅವನಿಂದ ಕಷ್ಟವನ್ನು ದೂರ ಮಾಡಿಕೊಳ್ಳುವುದಕ್ಕೆ ಈ ಆಂಜನೇಯ ಮತ್ತು ಗಣೇಶನ ಸನ್ನಿಧಿಯಲ್ಲಿ ಸಾಧ್ಯ ಆಗ್ತದೆ ಎಂಬುದು ಲೋಕವಿದಿತವಾದ ಮಾತು. ಹಾಗೆ ನಮಗೆಲ್ಲ ಕಷ್ಟಗಳು ದೂರ ಆಗಲಿ, ಆ ಗಣೇಶನ ಮತ್ತು ಆಂಜನೇಯನ ಅನುಗ್ರಹ ನಮಗೆ ಸತತವಾಗಿ ಸಿಗ್ತಾ ಇರಲಿ. ನಾವು ಪುನಃ ಅವನ ಎದುರುಗಡೆ ಬಂದು ನಾವು ಬೇಡಿಕೊಳ್ಳುವಂಥ ಭಕ್ತರ ನಾವು ಆಗಲಿ, ನಮಗೆ ಇರುವಂಥ ವಿಘ್ನಗಳೆಲ್ಲ ದೂರ ಮಾಡುವಂಥ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಓಂ ನಮಃ